ನಮಸ್ಕಾರ ರೀ ಎಲ್ಲ ದೊಡ್ಡ ಮಂದಿಗೆ ವೆಲ್ಕಮ್ ಬ್ಯಾಕ್ ಟು ದ ನ್ಯೂ ವಿಡಿಯೋ ಅಂತ ಹೇಳ್ತಾ ಇವತ್ತಿನ ವಿಡಿಯೋ ಒಂದು ಸ್ವಲ್ಪ ಫುಲ್ ಇಂಟ್ರೆಸ್ಟಿಂಗ್ ಅಂತಲೇ ಐತ್ರಿ. ಯಾಕಪ್ಪ ಅಂತಂದ್ರೆ T20 ವರ್ಲ್ಡ್ ಕಪ್ ಒಳಗೆ ಇಷ್ಟು ಸಮೀಪ ಬಂದು ಯಾವ ಮ್ಯಾಚ್ ಸೋತಿಲ್ಲ. ಅದು ಈಗ ಸ್ಟಾರ್ಟ್ ಆಗೈತೆ ವರ್ಲ್ಡ್ ಕಪ್. ನೇಪಾಳ ಸಣ್ಣ ಟೀಮ್ ರೀ ಅಪ್ಪ, ದೇವ್ರ ಸಣ್ಣ ಟೀಮು ಎಂಥ ವರ್ಲ್ಡ್ ಚಾಂಪಿಯನ್ಶಿಪ್ ಆದಂಥ ಇಂಗ್ಲೆಂಡ್ ಟೀಮಿಗೆ, ಅದು ಕ್ರಿಕೆಟ್ ಹುಟ್ಟು ಬೆಳೆಸಿದಂಥ ಇಂಗ್ಲೆಂಡ್ ಟೀಮಿಗೆ ಇವತ್ತು ಫುಲ್ ಟಕ್ಕರ್ ಕೊಟ್ಬಿಟ್ಟೈತಿ ಇವತ್ತು. ಯಾಕಪ್ಪ ಅಂತಂದ್ರೆ ವಾಂಕಡೆ ಸ್ಟೇಡಿಯಮ್ ಫುಲ್ ಅಂದ್ರೆ ಫುಲ್ ಯಾರ್ದು ಸಪೋರ್ಟ್ ಇತ್ತಪ್ಪ ಅಂದ್ರೆ ಇವತ್ತು ನೇಪಾಳ ಟೀಮಿನ ಸಪೋರ್ಟ್. ಸಣ್ಣ ಟೀಮು ಈಗ ಜಸ್ಟ್ ಎಂಟ್ರಿ ಆಗೈತಿ. ಒಂದು ಕಡೆ ನೋಡಿದ್ರೆ ಫುಲ್ಲು ಕ್ರಿಕೆಟ್ನ ಹುಟ್ಟು ಹಾಕಿದ ಟೀಮು ಈಚೆಗ ಈಗ ಕ್ರಿಕೆಟನ್ನು ನೋಡಿ ಬೆಳೆದು ಆಡಿದಂಥ ಈಗ ಸಣ್ಣದೊಂದು ಟೀಮ್ ಬಂದು ಇಷ್ಟು ಕಾಂಪೀಟ್ ಮಾಡಿದಪ್ಪ. ಇಷ್ಟು ಕಾಂಪೀಟ್ ಅಂದ್ರೆ ಅವರಿಗೆ ಬ್ಯಾಗ್ ಬೀಜನ ಬರೆಸಿತ್ತದು. ಯಾಕಪ್ಪ ಅಂತಂದ್ರೆ ಅಷ್ಟು ಚಲೋ ಇನ್ನಿಂಗ್ಸ್ ಆಡಿದ್ರಿ ಇವತ್ತು ಅವರು. ಎಂಥ ಸೈಕ್, ಒಬ್ಬ ಎರಡು ಕೊಡಿತಾನೆ, ಒಬ್ಬ ಬಾಲು ಕೊಡಿತಾನೆ, ಹೊಡೆದು 182 ರನ್ ಹೊಡೆದಾರ. ಎಷ್ಟು 182 ರನ್ ಇಂಗ್ಲೆಂಡ್ದವ್ರು ಹೊಡೆದಾರ. ಸೊ ಇವ್ರು 183 ರನ್ ಹೊಡಿಬೇಕು. ಫಸ್ಟಿಗೆ ಆಡೋಕೆ ಕುಂತರು, ವಿಕೆಟ್ ಹೊಂಟು, ಹೊಳ್ಳಿ ನಡ್ಬರ್ಕ 6, 4 ಎಲ್ಲ ಹೊಡ್ಯಾಕೆ ಕುಂತ್ರಪ್ಪ. ಬರ್ಬರ್ತಾ ವಿಕೆಟ್ ಹೊಂಟಾಗ ಇವ್ರು ಏನು ಮಾಡಿದ್ರು, ಸ್ಟ್ಯಾಂಡಪ್ ಆಯ್ತು. ಎಷ್ಟು 3 ವಿಕೆಟನ್ನು ಹೋಗಿದ್ದು. 3 ವಿಕೆಟ್ ಆದ್ಮ್ಯಾಗ ನಿಂತು ಕೇಸಿ ಪಾರ್ಟ್ನರ್ಶಿಪ್ ಒಂದು 80 ಪಾರ್ಟ್ನರ್ಶಿಪ್ ಚೆನ್ನಾಗಿ ಆಡಿದ್ರು. ಕ್ಯಾಪ್ಟನ್ ಆ್ಯಂಡ್ ಇನ್ನೊಬ್ಬ ಪ್ಲೇಯರ್ ಇದ್ದ ಹೈರಿಯನವ. ಸೊ ಅವ್ರು ಮಸ್ತ್ ಆಡಿದ್ರು. ಆಡಿದ ಮ್ಯಾಗ ಇನ್ನೇನು ಬರೀ 6 ಓವರಿಗೆ 62 ರನ್ ಬೇಕಾಗಿತ್ತು. 6 ಓವರಿಗೆ 62 ಹೊಡ್ಯಾಕೆ ಚಾಲು ಮಾಡಿದ್ರು ನೋಡ್ರಿ. ಕಂಟಿನ್ಯೂ 6 ಎಂಥ ಟಾಪ್ ಕ್ಲಾಸ್ ಬಾಲರ್ ಜೋಫ್ರಾ ಆರ್ಚರ್. ಅವನ ಸ್ಪೀಡಿಗೆ ನಾವೆಲ್ಲ ದಂಗ ಆಗ್ಬೇಕು. ಅಂಥ ಸ್ಪೀಡ್ ಬಾಲರಿಗೆ 1 ಓವರ್ದಾಗ 3 6 ಹೊಡೆದಾನ. ಸೊ ಎಂಥ ಗುಂಡಿಗೆ ಇರ್ಬೋದು ಅವನು. ಅದು ಬೌನ್ಸರ್ ಹೋಗೋದಾನ, ಒಂದು ಸೀದಾ ತೆಲಿಗೆ ಹೋಗೋದಿದ್ದ. ಅವ್ನ ಬಾಲಿಗೆ 6 ಹೊಡೆದ. ನೀವು ಹೈಲೈಟ್ಸ್ ಮ್ಯಾಚ್ ನೋಡಿಲ್ಲ, ನೋಡಿ ಬರ್ರಿ. ಆ್ಯಂಡ್ ಇನ್ನೊಂದು ಏನು ಹೇಳ್ಬೇಕಪ್ಪ ಅಂತಂದ್ರೆ ಫುಲ್ ಗಿಚ್ಚಿ ಬ್ಯಾಟಿಂಗ್ ಮಾಡಿದಾರೆ. ಸೊ ಇನ್ನೊಂದು ಮಸ್ತ್ ಬ್ಯಾಟಿಂಗ್ ಮಾಡ್ಯಾರ. ಎಲ್ಲ ಹೈಲೈಟ್ಸ್ ನೋಡ್ರಿ. ಇನ್ನೊಂದು ಏನು ಹೇಳ್ಬೇಕಪ್ಪ ಅಂತಂದ್ರೆ ನೆಕ್ಸ್ಟ್ ಒಂದು ಮ್ಯಾಚ್ ಐತಿ, ಅದ್ರದ್ದು ರಿವ್ಯೂ ಮಾಡಿ ಹಾಕ್ತೀನಿ. ಸೊ ಇವತ್ತು ನೇಪಾಳದವ್ರು ಸೋತಾರ, ಬಟ್ ಅವ್ರಿಗಿರುವಂಥ ಫ್ಯಾನ್ಸ್ ಫಾಲೋ ಎಲ್ಲ ನಮ್ಮ ವಾಂಕಡೆ ಸ್ಟೇಡಿಯಂ ಒಳಗೆ ಒಂದು 40,000 ಕ್ಯಾಪಾಸಿಟಿ ಐತಿ. ಅಂದ್ರೆ ಒಂದು 30-35 ಸಾವಿರ ಮಂದಿ ಬರೀ ನೇಪಾಳ ಸಪೋರ್ಟರ್ಸ ಬಂದಾರ. ಅಂದ್ರೆ ಫ್ಯಾನ್ಸ್ ಫಾಲೋ ಎಷ್ಟು ಇರ್ಬೋದು ನೋಡ್ರಿ. ನೇಪಾಳಿನ ಮುಂದೆ ಕ್ರಿಕೆಟ್ನಾಗ ಭಾರಿ ಮುಂದೆ ಹೋಗುತ್ತೆ. ಯಾಕಪ್ಪ ಅಂದ್ರೆ ಅಷ್ಟು ಫ್ಯಾನ್ಸ್ ಫಾಲೋವನ್ನು ಗಳಿಸೈತಿದೆ. ಅಷ್ಟು ಗಳಿಸಿದ್ರೂ ಇವ್ರಿಗೆ ಇನ್ನೂ ಸಮಾಧಾನ ಇಲ್ಲ. ಸೊ ಮುಂದಿನ ಬರುವಂಥ T20 ವರ್ಲ್ಡ್ ಕಪ್ ಅಂದರೆ ಬರುವಂಥ ಮ್ಯಾಚ್ ಒಳಗೆ ಪಕ್ಕಾ ನೇಪಾಳ ಗೆಲ್ಲತ್ರಿ. ಯಾಕಂದ್ರೆ ಸಣ್ಣ ಟೀಮ್ ಇರ್ಬೋದು, ಬಟ್ ಸ್ಟ್ರಾಂಗ್ ಟೀಮ್ ಐತಿ. ಸಣ್ಣ ಟೀಮ್ ಅಂತ ಯಾವ ನೆಗ್ಲೆಕ್ಟ್ ಮಾಡಬಾರ್ದು. ಇದು ಒಂದು ಮ್ಯಾಚ್ ಆಯ್ತು. ಸೊ ಮುಂಜಾನೆ ಇನ್ನೊಂದು ಮ್ಯಾಚ್ ನಡೆದಿತ್ತು. ಯಾವುದಪ್ಪ ಅಂತಂದ್ರೆ ಅಫ್ಘಾನಿಸ್ತಾನ ಮತ್ತು ಒಳ್ಳೆ ನ್ಯೂಜಿಲ್ಯಾಂಡ್. ಸೊ ನ್ಯೂಜಿಲ್ಯಾಂಡು ಸ್ಟಾರ್ಟಿಂಗ್ ಟಾಸ್ ಆಯ್ತು, ಅವ್ರಿಗೆ ಬ್ಯಾಟಿಂಗ್ ಮಾಡ್ರಿ ಅಂತಂದು ಬಿಟ್ಕೊಟ್ರು. ಸೊ ನ್ಯೂಜಿಲ್ಯಾಂಡ್ ಬಿಟ್ಕೊಟ್ಟಿದ್ಮ್ಯಾಗ ಬ್ಯಾಟಿಂಗ್ ಅಫ್ಘಾನಿಸ್ತಾನ ಸ್ಟಾರ್ಟಿಂಗ್ ಬಂದರು. ಅವರು ಚಲೋತ್ನಾಗ ಹೊಡೆದ್ರು ಬಿಡ್ರಿ ರನ್ ಹೊಡೆದ್ರು. ಇಬ್ಬರು ಗುಲ್ಬುದ್ದೀನ್ 50 ಹೊಡೆದಾನ. ಆಮೇಲೆ ಅದೇ ಟೀಮ್ನಾಗ ವಿಕೆಟ್ ಕೀಪರ್ ಸ್ವಲ್ಪ ಚಲೋ ಆಡ್ಯಾರ. ರಶೀದ್ ಖಾನೂ ಆಮೇಲೆ ವಿಕೆಟ್ ತೆಗೆದು ಮಸ್ತ್ ಆಡಿದ್ರು. ಸೊ ಅವ್ರದೊಳಗೆ ಬಂದು ನೋಡ್ರಿ ಗ್ಲೆನ್ ಫಿಲಿಪ್ಸ್. ಯಪ್ಪೋ, ಅವ ಒಂಥರ ಗಾಳ್ಯಾಗ ಹಾರಿರ್ತಾನ. ಅಂಥ ವರ್ಲ್ಡ್ ಟಾಪ್ ಏನಪ್ಪ ಫೀಲ್ಡ್ರ್ ಅವ. ಅಂಥ ಒಂದು ಕ್ಯಾಚ್ ಮಿಸ್ ಆದ ಬರ್ರಿ. ಅದು ಕ್ಯಾಚ್ ಮಿಸ್ ಆಗಲಿಲ್ಲಪ್ಪ ಅಂದ್ರೆ ಅದು ಐಕಾನಿಕ್ ಕ್ಯಾಚ್ ಆಕಿತ್ತು. ಸೊ ಇವತ್ತಿನ ಮುಂಜಾನೆ ಮ್ಯಾಚ್ ಒಳಗೆ ಯಾರು ಗೆದ್ದಾರಪ್ಪ ಅಂತಂದ್ರೆ ನ್ಯೂಜಿಲ್ಯಾಂಡ್ ಅವರು ಗೆದ್ದಾರ. ಸೊ 180 ಸಮಥಿಂಗ್ ರನ್ ಹೊಡೆದಿದ್ರು. ಒಳ್ಳೆ ಇವರು ಅಷ್ಟು ರನ್ ಹೊಡೆದ್ರೆ 17 3 ಬಾಲಿಗೆ ಹೊಡೆದು ಮ್ಯಾಚ್ ಮುಗಿಸ್ಯಾರ. ಸೊ ಇವತ್ತಿಂದ ಮ್ಯಾಚ್ ಏನಾಗಿತ್ತಪ್ಪ ಅಂತಂದ್ರೆ ಮ್ಯಾಚ್ ಚಲೋ ಆಗ್ಯಾವ. ಎಲ್ಲ 2-2 ಮ್ಯಾಚ್ ಚಲೋ ಆಗ್ಯಾವ. 3ನೇದು ಕಂಟಿನ್ಯೂ ನಡೆಯಕ್ಕೆ ಕುಂತೈತಿ. ಅದನ್ನು ಮತ್ತು ನಾಳೆಗೆ ರಿವ್ಯೂ ಮಾಡಿ ಹಾಕ್ತೀನಿ ಅಂತ. ಸೊ ಇನ್ನೊಂದು ಏನು ಹೇಳ್ಬೇಕಪ್ಪ ಅಂತಂದ್ರೆ ಯಾರ್ಯಾರು ನಮ್ಮನ್ನು ಫಾಲೋ ಮಾಡತ್ತಿಲ್ಲ, ಈಗ ಸಬ್ಸ್ಕ್ರೈಬ್ ಮಾಡ್ಕೊರಿ ಯೂಟ್ಯೂಬ್ದಾಗ. ಇನ್ನೊಂದು ಇನ್ಸ್ಟಾ ಐ ಡಿ ತೆಗ್ದೀನಿ. ಸೊ ಇನ್ಸ್ಟಾ ಐ ಡಿದೊಳಗೆ ಹೋಗಿ ಫಾಲೋ ಮಾಡ್ಕೊರಿ. ಅದರದ್ದು ಲಿಂಕ್ ಇದ್ರೊಳಗೆ ಬಯೋ ಹಾಕಿರ್ತೀನಿ. ಸೊ ಇನ್ನೊಂದು ಮ್ಯಾಚ್ ಫುಲ್ಲು ಕೆಂಡಿ ಕಡಲಾಡಕತ್ತಾವು. T20 ವರ್ಲ್ಡ್ ಕಪ್ ಈ ಸಲ ಮಾತ್ರ ಐಕಾನಿಕ್ ಐತಿ. ನಿನ್ನೆ ನಮ್ಮ ಇಂಡಿಯಾ ಜೀವ ಬಾಯಿಗೆ ಬಂದಿತ್ತು. ಎಲ್ಲಿ ಸೋಲ್ತಾರ ಅನ್ನೋ ಮೂಮೆಂಟ್ನಾಗ ಸೂರ್ಯಕುಮಾರ್ ಯಾದವ್ ಅವರು ಚಲೋ ರನ್ ಹೊಡೆದು 84 ರನ್ ಹೊಡೆದು ನಮ್ಮನ್ನು ಒಂಥರ ಹೂವಿನ ಮೇಲೆ ಮಲಗ್ಸ್ಯಾರ. ಸೊ ಇವಾಗ ನೆಕ್ಸ್ಟ್ ಬರುವಂಥ ಮ್ಯಾಚ್ಗಳನ್ನೆಲ್ಲ ನಮ್ಮ ಇಂಡಿಯಾ ಚಲೋ ಆಡಲಿ. ಸೊ ನಾಳೆಲಿದ್ದ ಕಂಟಿನ್ಯೂ ರಿವ್ಯೂ ಮಾಡ್ತೀರಿ. ಸೊ ಸ್ವಲ್ಪ ಸೆಟಪ್ ಸಲುವಾಗಿ ನಿಂತಿದ್ದೆ. ಸೊ ಇನ್ನೊಂದು ಅರ್ಧ ಐತಿ, ಅದನ್ನು ಮುಗಿಸ್ಕೊಂಡು ಕಂಟಿನ್ಯೂ ವಿಡಿಯೋಸ್ ಮಾಡ್ತೀನಿ. ಸೊ ಇವಾಗ ಎಲ್ಲರೂ ಪಟ ಸಬ್ಸ್ಕ್ರೈಬ್ ಮಾಡಿರಿ. ಸೊ ಇನ್ನೊಂದು ಸಪೋರ್ಟ್ ಮಾಡಿರಿ, ಲೈಕ್ ಮಾಡಿರಿ, ಶೇರ್ ಮಾಡಿರಿ. ಎಲ್ಲರಿಗೂ ಶೇರ್ ಮಾಡಿರಿ ವಿಡಿಯೋ. ಇನ್ನು ಮುಂದೆ ಕಂಟಿನ್ಯೂ ಈಗ ಎದಕ್ಕೆ ಮಾಡಕತ್ನಪ್ಪ ಅಂತಂದ್ರೆ IPL ಬಂದಾಗ ಮಾಡ್ಬೇಕಂತ ಮಾಡಿದ್ದೆ. ಸೊ IPL ಬಂದಾಗ ಕ್ಲಿಕ್ ಆಗುತ್ತಾ ಬಿಡುತ್ತೋ ಗೊತ್ತಿಲ್ಲ, ಬಟ್ ಕಂಟಿನ್ಯೂಟಿ ಇರಲಿ ಅಂತಂದು ನಾನು ಈಗಲಿಂದ ಚಾಲು ಮಾಡೀನಿ. ಸೊ ಎಲ್ಲರೂ ಸಪೋರ್ಟ್ ಮಾಡ್ತೀರಂತ ಅಂದ್ಕೊಂಡೀನಿ. ನಮಸ್ಕಾರ ರೀ ಎಲ್ಲ ದೊಡ್ಡ ಮಂದಿಗೆ.